ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗುತ್ತಾ ಅನ್ನುವ ವಿಚಾರ. ಯಾಕಂದರೆ CBI ಮತ್ತೊಮ್ಮೆ ನೋಟಿಸ್ ಕೊಟ್ಟಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಖಾಸಗಿ ಚಾನಲ್ ಮೇಲೆ ಹಣವನ್ನು ಹೂಡಿಕೆ ಮಾಡಿದ್ರು, ಅದನ್ನು ಅವರೇ ಒಪ್ಕೊಂಡಿದ್ದಾರೆ. ಸೊ ಈಗ ಆ ವಿಚಾರವಾಗಿ ಅದು ಕೇರಳ ಮೂಲದ ಮಲಯಾಳಂ ಚಾನಲ್, ಆ ಚಾನಲ್ ಹೆಸರು ಜೈ ಹಿಂದ್, ಆ ಚಾನಲ್ಗೆ CBI ನೋಟಿಸ್ ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಹೂಡಿಕೆ ಮಾಡಿದ ಮಾಹಿತಿ ನೀಡೋದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಜನವರಿ 11ಕ್ಕೆ ವಿಚಾರಣೆಗೆ ಬದಿರುವಂತೆ ಚಾನಲ್ನ MDಗೆ ಸೂಚನೆ ಕೊಟ್ಟಿದ್ದಾರೆ. ಕೇಳಿ, ಡಿ.ಕೆ. ಶಿವಕುಮಾರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ನಾನು ಸಂಸ್ಥೆಯಲ್ಲೇನು ನನ್ನ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಅಲ್ಲಿಗೆ ಕೂಡ ಬಂದಿದೆ. ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬದವರು, ನನ್ನ ಸಂಬಂಧದವ್ರದ್ದೆಲ್ಲ ಕೂಡ ಕೇಳ್ತಾ ಇದ್ದಾರೆ. ಈ ವೈಯಕ್ತಿಕವಾಗಿ ಅಂದರೆ ಎಲ್ಲ ಫಸ್ಟು ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ, ವೈಯಕ್ತಿಕವಾಗೂ ಬರ್ತಾರೆ ಅವರು. ನಾನಿಲ್ಲ, ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ, ನಾನಲ್ಲ. ನಾನು ಇನ್ಸಿಸ್ಟು ಮಾಡಿಲ್ಲ, ನಾನು ಕೇಳೂ ಇಲ್ಲ. ಅವರು ಸರ್ಕಾರ ಪರ್ಮಿಷನ್ ಕೊಟ್ಟದನ್ನ ವಿಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ. ಲೋಕಾಯುಕ್ತಗೆ ಹೋಗಿ ನಾನು ಅವ್ರು ಏನು ಕೇಳ್ತಾರೋ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ಅವ್ರು ಕೊಟ್ಟಿರೋಂಥ ನೋಟಿಸ್ಗಳು ಲೆಕ್ಕ ಹಾಕೊಂಡು ಒಂದು 10% ಅವ್ರ ಇನ್ವೆಸ್ಟಿಗೇಷನ್ ಏನು ಮಾಡಿರಲಿಲ್ಲ. ಅವ್ರು 90% ಅಂತ ಕೋರ್ಟ್ಗೆ ಹೇಳಿದ್ರು. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾನು ಸಂಸ್ಥೆಯಲ್ಲೇನು ನನ್ನ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಡಿ.ಕೆ. ಶಿವಕುಮಾರ್ ಅವರು ನಂದೇ ಸಂಸ್ಥೆ, ಹೌದು ಹೂಡಿಕೆ ಮಾಡಿದ್ದೀವಿ, ಮಕ್ಕಳಿಗೂ ಕೂಡ ಹೆಂಡತಿಗೂ ಕೂಡ ವಿಚಾರಣೆಗೆ ಬರುವಂತೆ ಹೇಳ್ತಿದ್ದಾರೆ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸವಾಲು ಹಾಕಿದ್ದಾರೆ, ಸಾಧ್ಯ ನನ್ನನ್ನು ಕೂಡ ಒಳಗಾಕ್ಲಿ ನೋಡೋಣ ಅಂತೇಳಿ ಸವಾಲು ಹಾಕಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ಕೇಳ್ಕೊಂಬನ್ನಿ. ಆಯಾ ಇಲಾಖೆಗಳು ಅವ್ರವ್ರ ಕೆಲಸ ಮಾಡ್ತಾರೆ. ಅವ್ರು ಯಾರು ನೋಟಿಸ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. CBI ಕೊಟ್ಟಿದ್ದರೆ CBI ಇನ್ನೋರು ಅವ್ರ ಕೆಲಸ ಮಾಡ್ತಿದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ. ಯಾಕೆ ಸರ್ ಪದೇ ಪದೇ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಯಾವ ಉದ್ದೇಶಕ್ಕಾಗಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇಲ್ಲ. ನಾನು ಬೆಳಿಗ್ಗೆ ಪತ್ರಿಕೆಯಲ್ಲಿ ನೋಡಿದೆ ಅದನ್ನು. ಆಯಾ ಇಲಾಖೆಗಳು ಅವ್ರವ್ರ ಕೆಲಸ ಮಾಡ್ತಾರೆ. ಅವ್ರು ಯಾರು ನೋಟಿಸ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. CBI ಕೊಟ್ಟಿದ್ದರೆ CBI ಇನ್ನೋರು ಅವ್ರ ಕೆಲಸ ಮಾಡ್ತಿದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ. ಯಾಕೆ ಸರ್ ಪದೇ ಪದೇ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಯಾವ ಉದ್ದೇಶಕ್ಕಾಗಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇಲ್ಲ. ನಾನು ಬೆಳಿಗ್ಗೆ ಪತ್ರಿಕೆಯಲ್ಲಿ ನೋಡಿದೆ ಅದನ್ನು. ಆಯಾ